ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ. ಪ್ರಾತಃ ಮುರಳಿ ತಾರೀಕು 17/10/2025. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಅಮೂಲ್ಯ ಸಂದೇಶ. ಮುರಳಿಯ ಶೀರ್ಷಿಕೆ: ದುಃಖ ಕೊಡುವ ಸಂಕಲ್ಪವು ಬಾರದಿರಲಿ, ಪ್ರೇಮ ಸಾಗರನ ಮಕ್ಕಳಾಗಿರಿ. ಗೀತೆ: ನೀವು ಪ್ರೀತಿಯ ಸಾಗರನಾಗಿದ್ದೀರಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ತಂದೆಯು ಪ್ರೀತಿಯ ಸಾಗರ, ಮಕ್ಕಳನ್ನು ಪ್ರೀತಿಯ ಸಾಗರರನ್ನಾಗಿ ಮಾಡುತ್ತಾರೆ. ಮಕ್ಕಳ ಕರ್ತವ್ಯ: ಬಾಯಿಂದ ಜ್ಞಾನ ರತ್ನಗಳೇ ಹೊರಬರಲಿ, ಕಲ್ಲುಗಳಲ್ಲ. ಎಂದೂ ಯಾರಿಗೂ ದುಃಖ ಕೊಡಬೇಡಿ, ಸಂಕಲ್ಪದಲ್ಲಿಯೂ ಸಹ ಇಲ್ಲ. ಮಾನ, ಅಪಮಾನ, ನಿಂದೆ, ಸ್ತುತಿ, ಸೆಕೆ, ಚಳಿ ಎಲ್ಲವನ್ನು ಸಹನೆ ಮಾಡಿ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಪರಸ್ಪರ ವಿರೋಧವಿರಬಾರದು. ನಾವು ಎಲ್ಲರೂ ಸಹೋದರ ಸಹೋದರಿಯರು, ಶಾಂತಿಧಾಮದ ಆತ್ಮರು. ಅಸುರಿ ಸ್ವಭಾವವೆಂದರೆ ಕೋಪ, ವಿರೋಧ, ತಿರಸ್ಕಾರ. ಈಶ್ವರಿಯ ಮಕ್ಕಳ ಲಕ್ಷಣ ಸಹನೆ, ಪ್ರೀತಿ, ಶಾಂತಿ. ದೇವರು ಯಾರಿಗೆ ಹೇಳುತ್ತಾರೆ, ಮಕ್ಕಳೇ, ದುಃಖ ಕೊಡುವನು ದೇವ ಸಂತಾನನಲ್ಲ. ನೆನಪಿನ ಯಾತ್ರೆ ಪಾಪಗಳ ನಿವಾರಣೆಗಾಗಿ ಅತ್ಯವಶ್ಯಕ. ತಂದೆ ಹೇಳುತ್ತಾರೆ, ಚಾರ್ಟ್ ಇಡಿ, ತಾವು ಸುಧಾರಿಸುತ್ತಿದ್ದೀರಾ ಎಂದು ಪರಿಶೀಲಿಸಿ. ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗುವುದು ತಂದೆಯ ಮಾರ್ಗ. ಕಾನೂನು ಕೈಗೆ ತೆಗೆದುಕೊಳ್ಳಬೇಡಿ. ತಂದೆ ನ್ಯಾಯದಾತರು. ಶ್ರೀಮತ ಎಂದರೆ ದೇವನಿಂದ ಬಂದ ಶ್ರೇಷ್ಠ ಮಾರ್ಗದರ್ಶನ. ಬಾಬಾ ಬ್ರಹ್ಮನ ಮೂಲಕ ಪಾಠ ಮಾಡಿಸುತ್ತಿದ್ದಾರೆ, ಆದರೆ ಆಜ್ಞೆ ಶಿವಬಾಬರದೇ. ತಂದೆಯು ಗೌರವದಿಂದ ನಡೆದುಕೊಳ್ಳಿ, ಆಸ್ತಿ ಅವರಿಂದಲೇ ಸಿಗುವುದು. ದೈವಿ ಗುಣಗಳು: ಪ್ರೀತಿ, ಸಹನೆ, ಶಾಂತಿ, ಸೇವಾ ಭಾವ. ಅಸುರಿ ಗುಣಗಳು: ಕೋಪ, ಅಹಂಕಾರ, ವಿರೋಧ, ಅಸಹನೆ. ಜ್ಞಾನದಿಂದ ಸತ್ಯವಿದ ಭಾಗ್ಯ, ಭಕ್ತಿಯಿಂದ ಅಲ್ಪ ಸುಖ. ಸೇವೆಯಲ್ಲೇ ಸುಖ ಇದೆ. ಸೇವೆಯು ಆತ್ಮವನ್ನು ಪ್ರಕಾಶಮಾನವಾಗಿಗೊಳಿಸುತ್ತದೆ. ಮಾಯಾಜೀತರು ಜಗಜ್ಜೀತರು ಆಗಬೇಕು. ಕಾಮ ಮಹಾಶತ್ರುರ ಮೇಲೆ ಜಯ ಸಾಧಿಸಬೇಕು. ಶ್ರೀಮತದಂತೆ ನಡೆಯದಿದ್ದರೆ ಬಿರುಗಾಳಿ ಬೀಳುತ್ತದೆ. ಈ ವಿದ್ಯೆಯು ಸಾಮಾನ್ಯವಲ್ಲ, ಇದು ದೇವ ವಿದ್ಯೆ. ನೆನಪು ಪ್ಲಸ್ ಸೇವೆ = ಕಲ್ಯಾಣ. ಮುರಳಿಯ ಆಧ್ಯಾತ್ಮಿಕ ಸಾರಾಂಶ. ಪ್ರೀತಿಯ ಸಾಗರ ಶಿವಬಾಬಾ ಹೇಳುತ್ತಾರೆ, ಮಕ್ಕಳೇ, ನೀವು ನನ್ನಂತೆ ದುಃಖಹರ್ತರು ಸುಖಕರ್ತರು ಆಗಬೇಕು. ಯಾವತ್ತೂ ಯಾರಿಗೂ ದುಃಖ ಕೊಡಬೇಡಿ, ಸಂಕಲ್ಪದಲ್ಲಿಯೂ ಸಹ ಬೇಡ. ಯಾರಾದರೂ ನಿಂದಿಸಿದರೂ ಸಹನೆ ಮಾಡಿರಿ, ಕೋಪ ಬೇಡ. ನೀವು ಎಲ್ಲರೂ ಸಹೋದರ ಸಹೋದರಿಯರು. ಸಹನೆಯು, ಪ್ರೀತಿಯು ಮತ್ತು ನೆನಪಿನ ಯಾತ್ರೆಯು ನಿಮಗೆ ದೈವತ್ವ ಕೊಡುತ್ತದೆ. ಚಾರ್ಟ್ ಇಡಿ, ಪರಿಶೀಲನೆ ಮಾಡಿ. ಮಾಯೆಯು ಎಷ್ಟೇ ಪ್ರಯತ್ನಿಸಿದರೂ ಬಾಬಾರವರ ನೆನಪಿನಲ್ಲಿ ಸ್ಥಿರವಾಗಿರಿ, ಮಧುರರಾಗಿರಿ, ಸೇವೆಮಯರಾಗಿರಿ. ಏಕೆಂದರೆ ಬಾಬಾರವರ ಮಕ್ಕಳು ಎಂದರೆ ಪ್ರೀತಿಯ ಸಾಗರದ ಹೂಗಳು. ಧಾರಣೆಗಾಗಿ ಮುಖ್ಯ ಸಾರ: ಮೊದಲನೇದು, ಅಸುರಿ ಚಲನೆಯನ್ನು ಬಿಡಿ, ಚಾರ್ಟ್ ಇಡಿ, ಸುಧಾರಿಸಿ. ಎರಡನೇದು, ಪ್ರೀತಿ, ನಮ್ರತೆ, ಮಧುರತೆಗಳಿಂದ ಸೇವೆ ಮಾಡಿ. ಮೂರನೇದು, ಶ್ರೀಮತದಂತೆ ನಡೆದು ಎಲ್ಲರಿಗೂ ಸುಖವನ್ನು ಹಂಚಿ. ವರದಾನ: ಸಂಘಟಿತ ಏಕರಸ ಸ್ಥಿತಿಯಿಂದ ವಿಜಯದ ನಗಾರಿ ಬಾರಿಸುವ ಎವರ್ ರೆಡಿ ಭವ. ಎಲ್ಲರ ಸಂಕಲ್ಪಗಳು ಒಂದಾಗುವಾಗ ವಿಜಯದ ನಗಾರಿ ಬಾರುತ್ತದೆ. ಏಕರಸ ಸ್ಥಿತಿಯ ಅಭ್ಯಾಸದಿಂದ ಶಕ್ತಿ ಸೇನೆಯು ಪ್ರಸಿದ್ಧವಾಗುತ್ತದೆ. ಸ್ಲೋಗನ್: ಶ್ರೇಷ್ಠ ಪುರುಷಾರ್ಥದಲ್ಲೂ ಸುಸ್ತಾಗುವುದು ಆಲಸ್ಯದ ಲಕ್ಷಣ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳನ್ನು ಪ್ರಯೋಗಿಸಿ. ಸಂಕಲ್ಪ ಮತ್ತು ಕರ್ಮಗಳ ಸಿದ್ಧಿ ನೆನಪಿನ ವಿಧಿಯಿಂದ ಅವಿನಾಶಿಯಾಗುತ್ತದೆ. ಮಧುರಾತಿ ಮಧುರ. ಬಾಪ್ ದಾದಾರವರಿಂದ ಆತ್ಮಿಕ ಮಕ್ಕಳಿಗೆ ಪ್ರೀತಿ, ನೆನಪು ಮತ್ತು ಸುಪ್ರಭಾತ. ಓಂ ಶಾಂತಿ.